ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಮ್ಮೂರ ಜಾತ್ರೆ ಅಂತ ಅಂದರೆ ನಮ್ಮ ಅಜ್ಜಿ ಊರಲ್ಲಿ ಷಷ್ಠಿ ಹಬ್ಬದಲ್ಲಿ ಜಾತ್ರೆ ನಡೆಯುತ್ತೆ. ಆ ಜಾತ್ರೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಬನ್ನಿ ನಾವು ನೋಡಿ ನಡ್ಕೊಂಡೇ ಹೋಗ್ತಾ ಇದ್ವಿ ಜಾತ್ರೆಗೆ. ಇಲ್ಲಿ ಒಂದು ದೊಡ್ಡ ಏರಿ ಇತ್ತು. ಏರಿ ಅಂದರೆ ನಿಮಗೆ ಗೊತ್ತಲ್ಲ, ದಿಬ್ಬ ಅಂತ ಹೇಳ್ಬಿಟ್ಟು ಅದ್ರ ಪಕ್ಕ ಕೆರೆ ಇತ್ತು. ಸೀನರೀಸ್ ಅಂತೂ ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ಕ್ಲೌಡ್ ಆಗಿರ್ಬೋದು, ನೀರಾಗಿರ್ಬೋದು, ನೀರಿನ ಮೇಲೆ ಆ ಕ್ಲೌಡ್ದು ನೆರಳು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇದಾದಮೇಲೆ ನಾವು ಬೈಕಲ್ಲಿ ಬೆಟ್ಟದವರೆಗೂ ಹೋದ್ವು. ಅದಾದಮೇಲೆ ಬೈಕಲ್ಲಿ ಬೆಟ್ಟ ಹತ್ತಿಸ್ಲಿಲ್ಲ, ಆಗಲಿಲ್ಲ, ನಡ್ಕೊಂಡೇ ಹೋದ್ವು. ನೋಡಿ ಇಲ್ಲೆಲ್ಲ ನಿಜವಾಗ್ಲೂ ಸೀನರೀಸ್ ತುಂಬ ಚೆನ್ನಾಗಿತ್ತು. ಬೆಟ್ಟದ ಪಕ್ಕನೇ ಹೊಲ ಗದ್ದೆ ನೀರೂ ಕೂಡ ಇತ್ತು. ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು. ಮತ್ತು ಸೈಡಲ್ಲೆಲ್ಲ ಗರ್ಕೆ ಥರ ಹುಲ್ಲು ಬೆಳೆದಿರೋದು ನೋಡಿ. ಇದೆಲ್ಲ ಒಂಥರ ಡಿಸೈನು ಪ್ಲ್ಯಾಂಟ್ ಥರ ಕಾಣಿಸ್ತಿತ್ತು. ತುಂಬ ಚೆನ್ನಾಗಿತ್ತು. ಇದೇ ದಾರಿಲಿ ನಾವು ಬೆಟ್ಟ ಹತ್ತು ಹೋಗಬೇಕು. ಫಸ್ಟೆಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ಕಾಲು ದಾರಿ ಇತ್ತು. ಇವಾಗ ಈ ಥರ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಅವಾಗೆಲ್ಲ ಬೆಟ್ಟದಲ್ಲೇ ಅಂದರೆ ಬೆಟ್ಟದಲ್ಲೇ ನಡ್ಕೊಂಡು ಹತ್ತುತ್ತಿದ್ವು ಅವಾಗೆಲ್ಲ. ಇವಾಗ ನೋಡಿ ಈ ಥರ ಸಿಮೆಂಟ್ ರೋಡು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿವರೆಗೂ ವೆಹಿಕಲ್ ಎಲ್ಲ ಬರ್ಬೋದು. ನೋಡಿ ಇವಾಗ ಬೆಟ್ಟ ಎಲ್ಲ ಹತ್ಕೊಬಿಟ್ಟು ಮೇಲೆ ಬಂದ್ವು. ಇದು ಜಾತ್ರೆ ನಡೆಯೋ ಸ್ಥಳ. ಈ ಬೆಟ್ಟದಲ್ಲಿ ನಿಜವಾಗ್ಲೂ ತುಂಬ ಜನ ಸೇರಿದ್ರು. ಇದು ಯಾವ ಊರು ಅಂತ ಅಂದರೆ ಹಾಸನ್ನು. ನಮ್ಮ ತಾಯಿ ಮನೆ ಬಂದ್ಬಿಟ್ಟು ಹಾಸನಲ್ಲಿರೋ ಮಲ್ಲೇದೇವ್ರಪುರ ಅಂತ ಹೇಳ್ಬಿಟ್ಟು ಊರು. ಮಸಳೆ ಹೊಸಳ್ಳಿಯಿಂದ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಮಲ್ಲೇದೇವ್ರಪುರದಲ್ಲಿ ಬೆಟ್ಟದ ಮೇಲೆ ಈ ಜಾತ್ರೆ ವಿಶೇಷತೆ ಇನ್ನೊಂದು ಏನಂತಂದರೆ ಬೆಟ್ಟದ ಮೇಲೆ ಜಾತ್ರೆ ನಡೆಯುತ್ತೆ. ನೋಡಿ ನಾವೀಗ ಬೆಟ್ಟ ಹತ್ತಿ ಬಂದು ಜಾತ್ರೆ ಪ್ಲೇಸಲ್ಲಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತಿದ್ವು, ರೆಸ್ಟ್ ತಗೋತಿದ್ವು. ಇದು ಬಂದ್ಬಿಟ್ಟು ಬೆಟ್ಟದ ಮೇಲೆ ಜಾತ್ರೆ ನಡೆಯುತ್ತೆ. ನಾವೀಗ ಬೆಟ್ಟ ಹತ್ತಿ ಬಂದಿದ್ದೀವಿ. ಮತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ಇನ್ನು ಸ್ವಲ್ಪ ಮೆಟ್ಲುಗಳು ಮಾಡಿದ್ದಾರೆ. ಇನ್ನು ಸ್ವಲ್ಪ ಮೇಲಿದೆ ದೇವಸ್ಥಾನ, ಅಲ್ಲಿಗೆ ಹತ್ತಿ ಹೋಗಬೇಕು. ನೋಡಿ ಇದೊಂದು ಚಿಕ್ಕ ದೇವಸ್ಥಾನ. ಈಗೇನು ನೋಡ್ತಾ ಇದ್ದೀರಾ ನೀವು, ಇದೇ ದೇವರು ಅಂತ ಅಂದರೆ ಒಬ್ಬರನ್ನ ಅಮಾವಾಸ್ಯೆ, ಕಾರ್ತಿಕ ಮಾಸ ಅಮಾವಾಸ್ಯೆ ಬರುತ್ತಲ್ಲ, ಅಲ್ಲಿಂದ ಇವ್ರನ್ನ ದೇವ್ರು ಕಳಸ ಹೊರಕ್ಕೆ ಅಂತ ಹೇಳ್ಬಿಟ್ಟು ಮೀಸಲಿಟ್ಬಿಟ್ಟು 5 ದಿನ ಉಪವಾಸ ಇರ್ತಾರೆ ಇವರು. ನೋಡಿ ಜಾತ್ರೆ ಹಿಂದಿನ 5 ದಿನ ಉಪವಾಸ ಇರ್ತಾರೆ. ಎಷ್ಟು ಸ್ಟ್ರೆಂತ್ ಅಂತ ಅಂದರೆ ಇದೇ ದೇವ್ರ ವಿಶೇಷತೆ ಅಂತ ಹೇಳ್ಬೋದು ಅಲ್ವಾ. ಯಾಕಂತ ಅಂದರೆ ಇವರು 5 ದಿನ ಉಪವಾಸ ಇದ್ದು ಈ ಥರ ಕಳಸ, ಮತ್ತು ಕಳಸ ತುಂಬ ತೂಕ ಇರುತ್ತೆ, ನಾರ್ಮಲ್ ಕಳಸದ ಥರ ಇರೋದಿಲ್ಲ. ಆ ಕಳಸನ ಹೊತ್ತು ಇವರು, ಮತ್ತು ನೀವು ಒಂದು ಟೈಮ್ ಅಬ್ಸರ್ವ್ ಮಾಡಿ, ಇವಾಗ ಒಂದು ಕೈ ಹಿಡ್ದಿದ್ದಾರೆ, ಇನ್ನು ಸ್ವಲ್ಪ ಹೊತ್ತು ಹೋದರೆ ಒಂದು ಕೈಲಿ ಹಿಡಿಯೋದೇ ಇಲ್ಲ, ಬಿಟ್ಬಿಟ್ಟು ಅದನ್ನು ಕಳಸನ 2 ಕೈಲಿ ಹಿಡಿದಾನೆ ಇವರು ಕುಣಿತಾರೆ. ನೋಡಿ ನಿಜವಾಗ್ಲೂ ಇದ್ದೇ ಶಕ್ತಿನಿ ಅಂತ ಹೇಳ್ಬೋದು. ಮತ್ತು ಅವ್ರ ತಲೆಗಾಗಲಿ ಕಳಸಕ್ಕಾಗಲಿ ಏನೂ ಅನಿಸಿಲ್ಲ. ನಿಜವಾಗ್ಲೂ ಹಾಗೆ ಕೂರಿಸಿರ್ತಾರೆ. ಅದು ನೋಡಿ ಬೀಳೋದೇ ಇಲ್ಲ, ಹಾಗೇ ಕುಣಿತಾ ಇರ್ತಾರೆ. ನಿಜವಾಗ್ಲೂ ಇದು ದೇವ್ರ ಮಹಿಮೆ ಅಂತಲೇ ನನಗನ್ನಿಸುತ್ತೆ. ನೋಡಿ ಅವ್ರನ್ನ ಸ್ವಲ್ಪನೂ ಕಳಸನೂ ಹಿಡ್ದಿಲ್ಲ. ಯಾವಾಗಲೂ ಒಂದೊಂದು ಟೈಮು ಹಿಡಿತಾರೆ, ಅಂದರೆ ಎಲ್ಲ ಟೈಮಲ್ಲೂ ಹಿಡ್ಕೊಂಡಿರ್ತಾರೆ, ಒಂದೊಂದು ಟೈಮು ಈ ಥರ ಬಿಟ್ಟು ಕುಣಿತಾರೆ. ನಿಜವಾಗ್ಲೂ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಅಜ್ಜಿ ತಾತ ಎಲ್ಲ ಹೇಳೋರು, ಆವಾಗಿನ ಕಾಲದಲ್ಲಿ ಅವ್ರದ್ದೇನಾದರೂ ಕಳಸ ಬಿದ್ದರೆ ಅವ್ರ ಕೈಯಲ್ಲಿ ನೋಡಿ ಚಾಕು ಇದೆ, ಆ ಚಾಕು ಹಾಕೊಂಡು ಸತ್ತೋಗ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಆ ರೀತಿ ಇನ್ನೂ ಆಗಿಲ್ಲ. ಅದೇ ದೇವ್ರ ಶಕ್ತಿ ಅಂತ ಹೇಳ್ಬೋದು. ಆಗೋದು ಬೇಡ ದೇವರೇ. ಇದು ಇನ್ನೊಂದು ಏನಂತ ಅಂದರೆ ಈ ಪ್ಲೇಸ್ ಬಂದ್ಬಿಟ್ಟು ನಾನು ಆವಾಗಲೇ ಹೇಳಿದ್ನಲ್ಲ, ಹಾಸನಲ್ಲಿ ಮಲ್ಲೇದೇವ್ರಪುರ ಅಂತ ಹೇಳ್ಬಿಟ್ಟು. ಈ ದೇವ್ರು ಬಂದ್ಬಿಟ್ಟು ಮಲ್ಲೇಶ್ವರ ದೇವರು ಅಂತ ಹೇಳ್ಬಿಟ್ಟು ಅದಕ್ಕೆ ಮಲ್ಲೇದೇವ್ರಪುರ ಅಂತಲೇ ಕರೀತಾರೆ. ಈ ದೇವ್ರು ಬಂದ್ಬಿಟ್ಟು ಈಶ್ವರ. ನಿಜವಾಗ್ಲೂ ಅದೆಷ್ಟು ಚೆನ್ನಾಗಿ ನೋಡಿ, ಕೈಯಲ್ಲಿ ಹಿಡಿದೇ ಇಲ್ಲ. ಇದು ನಿಜವಾಗ್ಲೂ ದೇವ್ರ ಶಕ್ತಿ ಅಲ್ವಾ, ಹಾಗೆ ಕುಣಿತಾರೆ. ಇದು ನೋಡೋಕ್ಕೆ ತುಂಬ ಜನ ಸೇರ್ತಾರೆ. 5 ದಿನದಿಂದ ಉಪವಾಸ ಹಿಡಿದ್ಬಿಟ್ಟು ಇಡೀ ಬೆಟ್ಟದ ಮೇಲಿಂದ ಹಿಡಿದು ನೀವು ಕೆಳಗಡೆ ನಾವು ನಡ್ಕೊ ಬಂದ್ವಲ್ಲ, ಆ ಊರೊಳಗಡೆ ಎಲ್ಲ ಇದು ಮತ್ತೆ ಮಾರನೇ ದಿನವೂ ಇದೇ ಥರ ನಡ್ಕೊಂಡು ಮತ್ತು ಕುಣ್ಕೊಂಡು ಪ್ರದಕ್ಷಿಣೆ ಎಲ್ಲ ಮಾಡುತ್ತೆ. ಅವ್ರ ಹೊಟ್ಟೆಗೆ ಏನು ತಿಂದಿರಲ್ಲ, ಜ್ಯೂಸು, ಬರೀ ಲಿಕ್ವಿಡ್ದು ಐಟಮ್ಸ್ ಬಿಟ್ಟರೆ ಯಾವುದೇ ಥರ ಊಟ ಆಗಲಿ ಏನೂ ತಿಂದಿರೋದಿಲ್ಲ. ನೆಕ್ಸ್ಟ್ ನೋಡಿ ನಾನಿಲ್ಲಿ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀನಿ. ಬೆಟ್ಟದ ಮೇಲೆ ನಾವು ಆವಾಗಲೇ ಬಂದುಬಿಟ್ಟು ಸಿಮೆಂಟ್ ರೋಡಲ್ಲಿ ಬೆಟ್ಟದ ಮೇಲೆ ಹತ್ತಿದ್ವು. ಮತ್ತು ಇಲ್ಲಿ ದೇವಸ್ಥಾನ ಇರೋದು ಇದೇ ಬೆಟ್ಟದ ಮೇಲೆ, ಸ್ವಲ್ಪ ಮೇಲೆ ಹೋಗಬೇಕು. ನೋಡಿ ಈ ಥರ ಬೆಟ್ಟನ ಕೊರೆದ್ಬಿಟ್ಟು ಸ್ವಲ್ಪ ಸ್ಟೆಪ್ ಥರ ಮಾಡಿದ್ದಾರೆ. ಇಲ್ಲಿಂದ ಮೇಲೋದ್ರೆ ಅಲ್ಲಿ ಈಶ್ವರಂದು ದೇವಸ್ಥಾನ ಇದೆ, ಅಂದರೆ ಮಲ್ಲೇಶ್ವರಂದು ದೇವಸ್ಥಾನ ಇದೆ. ನೋಡಿ ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಅದೇ ದೇವಸ್ಥಾನ. ನಿಜವಾಗ್ಲೂ ಆ ವ್ಯೂ ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲೆ ಜಾತ್ರೆ ಅನ್ನೋದೇ ನಮಗೆ ನಿಜವಾಗ್ಲೂ ತುಂಬ ಖುಷಿ. ನಾವು ಚಿಕ್ಕದ್ರಿಂದನೂ, ಅಂದರೆ ಇದು ನಮ್ಮ ಅಜ್ಜಿ ಮನೆ ಆಗಿರೋದ್ರಿಂದ ನಾವು ಚಿಕ್ಕದ್ರಿಂದನೂ ಹೋಗ್ತೀವಿ, ಯಾವ ವರ್ಷವೂ ತಪ್ಪಿಸ್ಕೊಳ್ಳೋದಿಲ್ಲ. ಏನಾದರೂ ಹೋಗೋಕ್ಕಾಗಲಿಲ್ಲ ಅಂದರೆ, ನಾವು ಲಾಸ್ಟ್ ಇಯರ್ ಹೋಗಿರಲಿಲ್ಲ, ಅದಕ್ಕೆ ಈ ವರ್ಷ ಹೋಗಿದ್ದೆ. ಇದು ನೋಡಿ ದೇವಸ್ಥಾನ, ಒಳಗಡೆ ದೇವಸ್ಥಾನ ಬಂದ್ಬಿಟ್ಟು ಈಶ್ವರಂದು ಲಿಂಗ ಇದೆ. ಜನ ರಶ್ ಇದ್ರು.
ನಿಮಗೆ ಸ್ವಲ್ಪ ಕಾಣಿಸ್ತಿದೆ ಅಷ್ಟೇ. ಮತ್ತು ಈ ಕಡೆ ಬಂದರೆ ಔಟ್ಸೈಡ್ ಬರಲಿಕ್ಕೂ ಜಾಗ ಇದೆ. ಬೆಟ್ಟದ ಮೇಲೆ ಇದ್ರದ್ದು ವಿಶೇಷತೆ ಅಂದರೆ ಬೆಟ್ಟದ ಮೇಲೆ ಜಾತ್ರೆ ನಡೆಯುತ್ತಲ್ಲ ಅದೇ ಒಂದು ದೊಡ್ಡ ವಿಶೇಷತೆ. ಮತ್ತು ವ್ಯೂ ತುಂಬ ಚೆನ್ನಾಗಿದೆ, ಮಧ್ಯದಲ್ಲಿ ಬೆಟ್ಟ ಇದೆ. ಮತ್ತು ಇನ್ನು ಸುತ್ತ ಜಮೀನು ಅಂತ ಅಂದರೆ ಹೊಲ ಗದ್ದೆ, ತೋಟ ಇಲ್ಲ ನಮ್ಮ ಕಡೆ, ಬರೀ ಹೊಲ ಗದ್ದೆ. ನೀರು ಏನಂತ ಅಂದರೆ ಮೇಯ್ನು ಮಧ್ಯ ಅಲ್ಲಲ್ಲೇ ಕೆರೆ ಇದೆ. ಬೆಟ್ಟ ಗುಡ್ಡ ಹೊಲ ಗದ್ದೆ ನೋಡಿ, ಅಲ್ಲೇ ಕೆರೆ ಕಾಣಿಸ್ತಿದೆ ನಿಮಗೆ. ನೀರು ಈ ಥರ ಇರೋದ್ರಿಂದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಕ್ಲೌಡ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಆಕಾಶ ಕಲ್ಲರು ವೈಟು ಮತ್ತು ನೀಲಿ, ಕೆಳಗಡೆ ಗ್ರೀನರಿ, ಎಷ್ಟು ಅದನ್ನು ನೋಡೋಕ್ಕೆ ಕಣ್ಣು ತುಂಬಿಸ್ಕೊಳ್ಳೋಕ್ಕೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಮತ್ತು ಇವಾಗ ದೇವರು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದೆ. ಅಲ್ಲಿ ಎಲ್ಲ ಆರತಿ ಇಟ್ಕೊಂಡು ಕಾಯ್ತಿದ್ದಾರೆ. ಕೆಳಗಡೆ ಎಲ್ಲ ಸುತ್ತಿ ಪ್ರದಕ್ಷಿಣೆ ಹಾಕಿ ದೇವ್ರು ಇವಾಗ ಮೇಲ್ಗಡೆ ಹೋಗ್ತಿದೆ. ನಾವು ಬೆಟ್ಟದ ಮೇಲೆ ಹೋಗಿ ಪೂಜೆ ಮಾಡಿಸ್ಕೊಂಡು ಕೆಳಗಡೆ ಇಳಿದ್ವು. ಮತ್ತು ಶಾಪಿಂಗು ಅಷ್ಟೇ ತುಂಬ ಅಂಗಡಿಗಳು ಹಾಕಿದ್ರು ಶಾಪಿಂಗ್ಗೆ. ನಾವು ಸಣ್ಣ ಪುಟ್ಟ ವಸ್ತು ತಗೊಂಡ್ವು, ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ. ಅಂದರೆ ನಮ್ಮ ಅಮ್ಮ ಮನೇಲಿ ಇದು ಜಾತ್ರೆ ನಡೆಯೋದು, ನಮ್ಮ ಅಜ್ಜಿ ಊರಂತ, ಅಂದರೆ ನಮ್ಮ ಆಂಟಿ ಮಕ್ಕಳು ನಾವು ಎಲ್ಲ ಹೋಗಿದ್ವು. ಮತ್ತು ಇದು ನೋಡಿ, ಇದೆಲ್ಲ ಬ್ಯಾಗ್ ಎಲ್ಲ 100 ರುಪೀಸ್ ಅಂತ ಇಟ್ಟಿದ್ರು. ರೈಟ್ ಎಲ್ಲ ಅಷ್ಟೇ ಆಲ್ಮೋಸ್ಟ್ 100 ರುಪೀಸು 200 ರುಪೀಸ್ ಒಳಗಡೆ ಇರುತ್ತೆ. ಮಕ್ಕಳಿಗೆಲ್ಲ ಆಟ ಸಾಮಾನು ಮತ್ತು ಬ್ಯಾಂಗಲ್ ಸ್ಟೋರ್ಗಳೇ ಜಾಸ್ತಿ. ಬ್ಯಾಂಗಲ್ಸು, ಸರಗಳು, ಕ್ಲಿಪ್ಸು ಎಲ್ಲ ಡಿಫ್ರೆಂಟ್ ವೆರೈಟಿ ಇತ್ತು. ಮತ್ತು ಈ ಮೇಯ್ನ್ ಇಯರಿಂಗ್ಸು, ಸಿಲ್ವರ್ ಇಯರಿಂಗ್ಸು, ನೈಲ್ ಪಾಲಿಶು ಇದೆಲ್ಲ ತುಂಬ ಇತ್ತು. ನಾವೊಂದು ಸ್ವಲ್ಪ ಇಯರಿಂಗ್ಸ್ ಮಾತ್ರ ತಗೊಂಡ್ವು. ಸ್ವಲ್ಪ ಇಯರಿಂಗ್ಸು, ಬ್ಯಾಂಗಲ್ಸು, ಸ್ವಲ್ಪ ರಿಬ್ಬನ್ಸು ಈ ಥರ ತಗೊಂಡ್ವು. ಮತ್ತು ಇನ್ನೊಂದು ಅಂತ ಅಂದರೆ ನೋಡಿ, ಇದು ನಮ್ಮ ಅಮ್ಮವರೆಲ್ಲ ದಿಂಡಿನ ಬಳೆನೇ ಹಾಕೊಳ್ಳೋದು. ಇದು ತುಂಬ ಗಟ್ಟಿ. ನಾವು ಬ್ಯಾಂಗಲ್ ಸ್ಟೋರಲ್ಲಿ ತಗೋತೀವಲ್ಲ ಆ ಥರ ಪಟ್ ಅಂತ ಹೋಗೋದಿಲ್ಲ. ಇದು ದಿಂಡಿನ ಬಳೆ ಅಂತ ಹೇಳ್ತೀವಿ. ಇದನ್ನು ಅವರು ಹಾಕೊಂಡ್ರೆ ನಿಜವಾಗ್ಲೂ ನಮ್ಮ ಆಂಟಿಯವರೆಲ್ಲ ಹಾಕೊಂಡಿದ್ದಾರೆ. ವರ್ಷಗಟ್ಟಲೆ ಬಳೆಗಳು ಬಾಳಿಕೆ ಬರುತ್ತೆ. ದಿಂಡಿನ ಬಳೆನೂ ಇತ್ತು. ಮತ್ತು ಮಕ್ಕಳಿಗೆಲ್ಲ ಇಲ್ಲಿ ಆಟ ಸಾಮಾನು, ಥಿಂಗ್ಸು ಎಲ್ಲ ಇದ್ವು. ನಾವು ಸ್ವಲ್ಪ ಶಾಪಿಂಗ್ ಮಾಡಿದ್ವು, ಜಾಸ್ತಿ ಏನು ಮಾಡಲಿಲ್ಲ. ನೋಡಿ, ಇದೆಲ್ಲ ದಿಂಡಿನ ಬಳೆ, ಇದೆಲ್ಲ ಬ್ಯಾಂಗಲ್ ಸ್ಟೋರು. ಮತ್ತು ಜಾತ್ರೆ ಅಂದರೆ ಗೊತ್ತಲ್ಲ, ಜ್ಯೂಸ್ ಅಂಗಡಿಗಳೆಲ್ಲ ಇದ್ವು. ನಾನು ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ಸ್ವಲ್ಪ ವ್ಯೂ ತೋರಿಸಿದ್ದೀನಿ. ಇದು ಮಕ್ಕಳಿಗೆ ಸ್ಪೆಕ್ಸು. ನಾನು ಇದೆರಡು ಇಯರಿಂಗ್ಸ್ ತೊಗೊಂಡೆ. ನಮ್ಮ ಆಂಟಿ ಮಕ್ಕಳು ಅಷ್ಟೇ, ಅವರೆಲ್ಲ ಇಯರಿಂಗ್ಸು ಮತ್ತು ಬ್ಯಾಂಗಲ್ಸು ತೊಗೊಂಡ್ರು. ನನಗಿದು ವೈಟ್ ಇಯರಿಂಗ್ಸು ನಂಗೆ ತುಂಬ ಇಷ್ಟ ಆಯಿತು. ಇದು ನಮ್ಮ ಆಂಟಿ ಮಕ್ಕಳು ತೊಗೊಂಡ್ರು ಈ ಇಯರಿಂಗ್ಸ್ನ. ಮತ್ತು ಸ್ಪೆಕ್ಸ್ ಎಲ್ಲ ನನ್ನ ಮಕ್ಕಳು ತೊಗೊಂಡ್ರು. ಮತ್ತು ನಮ್ಮ ಆಂಟಿ ಎಲ್ಲರಿಗೂ, ನಾವೆಷ್ಟು ನೆಂಟರು ಹೋಗಿರ್ತೀವಿ ಅವ್ರಿಗೆಲ್ಲರಿಗೂ ಪುರಿ, ಖಾರ, ಸ್ವೀಟು ಎಲ್ಲರಿಗೂ ಸಪ್ರೇಟ್ ಕಟ್ಟಿಸ್ಕೊಟ್ಟಿತ್ತು ಮನೆಗೆ ತಗೊಂಡೋಗ್ಲಿಕ್ಕೆ. ನಾವು ಎಷ್ಟು ಜನ ಹೋಗಿರ್ತೀವಿ ಅವೆಲ್ಲ. ಮತ್ತು ಸ್ಲಿಪ್ಪರ್ಸ್ ಸ್ವಲ್ಪ ಶಾಪಿಂಗ್ ಮಾಡಿದ್ವು. ಮತ್ತು ಎಲಿಫೆಂಟ್ ಒಂದು, ಇದೆಲ್ಲ ಮಕ್ಕಳು ತಗೊಂಡ್ವು ಮಕ್ಕಳಿಗೋಸ್ಕರ. ಪಾತ್ರೆ ಇನ್ನು ನಮ್ಮ ಆಂಟಿ ತೊಗೊಂಡಿದ್ರು. ಅದು ನಾವೇನು ಹೆಚ್ಚು ಶಾಪಿಂಗ್ ಮಾಡಲಿಲ್ಲ. ಇಷ್ಟೇ ನಾವು ಶಾಪಿಂಗ್ ಮಾಡಿದ್ದು. ನನ್ನ ಜಾತ್ರೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಆಲ್. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.